ಸರ್, ಇಂಡಿಯನ್ಸ್ಗೆ ಎಸ್ಪೆಷಲಿ ಮ್ಯೂಚುವಲ್ ಫಂಡ್ ಬಗ್ಗೆ ಇನ್ನೊಂದಷ್ಟು ಇನ್ಫಾರ್ಮೇಶನ್ ಬೇಕಾಗುತ್ತೆ. ಇನ್ನೊಂದಷ್ಟು ಅಂಕಿಅಂಶಗಳ ಪ್ರಕಾರ ಹೇಳೋದಾದ್ರೆ ಏನು ಹೇಳ್ತೀರಾ? ಸದ್ಯದ ಮಟ್ಟಿಗೆ ಭಾರತ ದೇಶದಲ್ಲಿ ಇರುವಂಥ 140 ಕೋಟಿ ಜನರಲ್ಲಿ ಮ್ಯೂಚುವಲ್ ಫಂಡಲ್ಲಿ ಹಣವನ್ನು ಹಾಕುವವರ ಸಂಖ್ಯೆ ಕೇವಲ 6-7% ಮಾತ್ರ. ಉಳಿದ 93% ಜನ ಬೇರೆ ಬೇರೆ ಜಾಗದಲ್ಲಿ ಹಣವನ್ನು ಹಾಕ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಜನರು ಎಲ್ಲಿ ಜಾಸ್ತಿ ಹಣವನ್ನು ಹೂಡಿದ್ದಾರೆ ಅನ್ನುವಂಥ ಅಂಕಿಅಂಶಗಳನ್ನು ಕೊಟ್ಟಾಗ ನಿಮಗೆ ಗಾಬರಿ ಆಗುತ್ತೆ, ಮುಂದಿನ ದಿನಗಳಲ್ಲಿ ಏನಾಗ್ಬೋದು ಭಾರತದಲ್ಲಿ ಅಂತ. ಮ್ಯೂಚುವಲ್ ಫಂಡಲ್ಲಿ ಹಾಕುವ ಬದಲಾಗಿ ಮೆಜಾರಿಟಿ ಜನ ಬ್ಯಾಂಕಿನ ಡಿಪಾಸಿಟ್, ರಿಯಲ್ ಎಸ್ಟೇಟ್ ಮತ್ತು ಚಿನ್ನದಲ್ಲಿ ಹಣವನ್ನು ಹಾಕಿದ್ದಾರೆ. ಭಾರತದಲ್ಲಿ ಒಟ್ಟು ಎಷ್ಟು ಮ್ಯೂಚುವಲ್ ಫಂಡ್ ಅಕೌಂಟ್ಸ್ ಇದಾವೆ ಅಂತ ಲೆಕ್ಕ ಹಾಕುವುದಾದ್ರೆ ಅಂದಾಜು 20.45 crores ಆಗಸ್ಟ್ 2024 ಲೆಕ್ಕ ಪ್ರಕಾರ. ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟ್ ಬರುವುದು ರಿಟೇಲ್ ಸೆಗ್ಮೆಂಟಿಂದ ಅಂದಾಜು 16.35 ಕೋಟಿ. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತಂದ್ರೆ, ಯೂನಿಕ್ ಇನ್ವೆಸ್ಟರ್ಸ್ ಅಂತಂದ್ರೆ ನಾನು ಹೇಳಿದೆ 20.45 ಕೋಟಿ ಅಕೌಂಟ್ಸ್ ಮ್ಯೂಚುವಲ್ ಫಂಡ್ ಇದ್ದಾವೆ. ಆದರೆ ಒಬ್ಬ ವ್ಯಕ್ತಿ 3-4-5 ವೆರೈಟಿ ಮ್ಯೂಚುವಲ್ ಫಂಡಲ್ಲಿ ಹಾಕಿರ್ಬೋದು. ಯುನೀಕ್ ಆಗಿ ನೀವೇನಾದರೂ ಲೆಕ್ಕ ತಗೊಂಡ್ರೆ ಭಾರತದಲ್ಲಿ ಮ್ಯೂಚುವಲ್ ಫಂಡಲ್ಲಿ ಹಾಕಿದವರ ಸಂಖ್ಯೆ 4.6 ಕೋಟಿ. ಕಾರಣ ಏನಿರಬಹುದು? ಅದಕ್ಕೆ ಮಾಹಿತಿ ಕೊರತೆಯಿಂದನಾ? ಬಹಳ ಕರೆಕ್ಟಾಗಿ ಹೇಳಿದ್ರಿ. ಭಾರತದ 140 ಕೋಟಿ ಜನಸಂಖ್ಯೆಯಲ್ಲಿ ಕೇವಲ 4.6 ಕೋಟಿ ಮಾತ್ರ ಮ್ಯೂಚುವಲ್ ಫಂಡಲ್ಲಿ ಹಾಕ್ತಾರೆ ಅಂತಂದರೆ ಮಾಹಿತಿಯ ಕೊರತೆ ಮತ್ತು ಅದರ ಬಗ್ಗೆ ಏನೂ ಯೋಚನೆ ಮಾಡದೇ ಇರುವಂಥದ್ದು. ಮ್ಯೂಚುವಲ್ ಫಂಡಲ್ಲಿ ಬಹಳ ಜನಪ್ರಿಯವಾಗಿರೋದು SIP. SIPಯಲ್ಲಿ ಪ್ರತಿ ತಿಂಗಳು ಹಣವನ್ನು ಹಾಕುವವರ ಸಂಖ್ಯೆ 9.61 crores ಆಗಸ್ಟ್ 2024 ಇದ್ದ ಹಾಗೆ. ಮತ್ತು SIPಯಲ್ಲಿ ಹಣವನ್ನು ಹಾಕುವವರ ಅಮೌಂಟು ತಿಂಗಳಿಗೆ 25,000 ಕೋಟಿ. ಈಕ್ವಿಟಿ ಓರಿಯೆಂಟೆಡ್ AUM ಅಂದರೆ ಅಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟ್ 45% ಟೋಟಲ್ ಆಫ್ ದಿ ಹೋಲ್ ಮ್ಯೂಚುವಲ್ ಫಂಡ್. ಮ್ಯೂಚುವಲ್ ಫಂಡಲ್ಲಿ 100 ರೂಪಾಯಿ ಹಾಕ್ತಾರೆ ಅಂತಂದ್ರೆ ಅದರಲ್ಲಿ 45 ರೂಪಾಯಿಯನ್ನು ಕೇವಲ ಷೇರು ಮಾರುಕಟ್ಟೆ ಆಧಾರಿತ ಮ್ಯೂಚುವಲ್ ಫಂಡ್ಗಳಲ್ಲಿ ಹಾಕ್ತಾ ಇದ್ದಾರೆ. ಇನ್ನು 55 ಬ್ಯಾಂಕ್ ಆಧಾರಿತ ಮತ್ತು ಸರ್ಟಿಫಿಕೇಟ್ ಆಫ್ ಗೋಲ್ಡ್ ಬಾಂಡ್ಸ್ ಎಲ್ಲ ಇರ್ತಾವಲ್ಲ ಅದರಲ್ಲಿ ಹಾಕಿದವರ ಸಂಖ್ಯೆ 55% ವರೆಗೂ ಬರುತ್ತೆ. ಸರ್, ಯಾವುದೇ ಒಂದು ವಿಷಯ ಅಂತ ಬಂದಾಗ ಯಾವುದೇ ಒಂದು ಸೆಕ್ಟರ್ ಅಲ್ಲಿ ಅಡ್ವಾಂಟೇಜಸ್ ಇರುತ್ತೆ, ಡಿಸ್ಅಡ್ವಾಂಟೇಜಸ್ ಇರುತ್ತೆ. ಸೊ ಮ್ಯೂಚುವಲ್ ಫಂಡ್ ಅಂತ ಬಂದಾಗ ಅದರ ಅಡ್ವಾಂಟೇಜಸ್ ಏನು ಮತ್ತೆ ಡ್ರಾಬ್ಯಾಕ್ಸ್ ಏನಿರುತ್ತೆ? ಭಾರತ ದೇಶದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಜಾಸ್ತಿ ಜನ ಮ್ಯೂಚುವಲ್ ಫಂಡಿಗೆ ಟರ್ನ್ ಆಗ್ತಾರೆ, ಅದರಲ್ಲಿ ಡೌಟ್ ಇಲ್ಲ. ಯಾಕಂತಂದರೆ ಮ್ಯೂಚುವಲ್ ಫಂಡಲ್ಲಿ ಬಹಳಷ್ಟು ಅಡ್ವಾಂಟೇಜಸ್ ಇದ್ದಾವೆ. ಮೊದಲನೇದ್ದು ಡೈವರ್ಸಿಫಿಕೇಶನ್. ಉದಾಹರಣೆಗೆ ನನ್ನ ಹತ್ರ 15,000 ರೂಪಾಯಿ ಇತ್ತು. ನಾನು 15,000ದಲ್ಲಿ ಕೇವಲ ಮಾರುತಿ ಶೇರ್ ಒಂದು ತಗೊಳ್ಬಹುದು. ಅಲ್ಲಿಗೆ ನನ್ನ ದುಡ್ಡು ಖರ್ಚಾಗೋಯ್ತು. ಅಕಸ್ಮಾತ್ ನಾನು ತೆಗೆದುಕೊಂಡ ಮೇಲೆ ಮಾರುತಿ ಶೇರ್ ಏನಾದರೂ 11,000ದಿಂದ ಅರ್ಧಕ್ಕೆ ಇಳೀತು ಅಂತಂದರೆ ನಾನು ಹೂಡಿದ ಹಣ ಅರ್ಧ ಆಗೋಯ್ತು, ಲಾಸ್ ಆಗೋಯ್ತು. ಅಕಸ್ಮಾತ್ ನಾನೇನಾದರೂ ಅದೇ ಹಣವನ್ನು ಮ್ಯೂಚುವಲ್ ಫಂಡಲ್ಲಿ ಹೂಡಿದ್ದಲ್ಲಿ ನನ್ನ ಥರ ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಗಟ್ಟಲೆಯಲ್ಲಿ ಜನವನ್ನು ಹಾಕಿದಾಗ ಆ ಮ್ಯೂಚುವಲ್ ಫಂಡ್ ಅವರು ಒಂದು 100 ವೆರೈಟಿ ಆಫ್ ಶೇರ್ಸ್ನಲ್ಲಿ ಹಣವನ್ನು ಹಾಕಿದಾಗ ಮಾರುತಿ ಕಂಪನಿ ಏನಾದರೂ ಅರ್ಧಕ್ಕೆ ಇಳಿದ್ರೆ ಆ ಮ್ಯೂಚುವಲ್ ಫಂಡಲ್ಲಿ ಮಾರುತಿಯ ಪ್ರಾತಿನಿಧ್ಯ ಕೇವಲ ಸ್ಮಾಲ್ ಅಮೌಂಟ್ ಇರೋದ್ರಿಂದ ನನ್ನ ಹೂಡಿಕೆಯ 100 ರೂಪಾಯಿ 50 ರೂಪಾಯಿ ಆಗೋದಿಲ್ಲ, 95 ರೂಪಾಯಿ ಆಗ್ಬೋದು. ಡೈವರ್ಸಿಫಿಕೇಶನ್. ಇನ್ನೊಂದು ವಿಚಾರ, ನಾನು ಕೇವಲ ನನ್ನ ಹಣವನ್ನು ಆಟೋಮೊಬೈಲ್ ಸೆಕ್ಟ್ರಲ್ಲಿ ಮಾತ್ರ ಹಾಕ್ತೇನೆ ಅಂತ ಆದರೆ ಮುಂದಿನ ದಿನಗಳಲ್ಲಿ ಆಟೋಮೊಬೈಲ್ ಸೆಕ್ಟ್ರಿಗೆ ಏನಾದರೂ ಪ್ರಾಶಸ್ತ್ಯ ಕಮ್ಮಿ ಆದಾಗ ಅದೇನಾದರೂ ಕುಸಿತವನ್ನು ಕಂಡ್ರೆ ನನ್ನ ದುಡ್ಡು ಕೂಡ ಕುಸಿತವನ್ನು ಕಾಣುತ್ತೆ. ಅದೇ ಡೈವರ್ಸಿಫಿಕೇಶನ್ ಇದ್ರೆ ಬೇರೆ ಬೇರೆ ಕ್ಷೇತ್ರದ ಷೇರುಗಳನ್ನು ಖರೀದಿ ಮಾಡಿದ್ರಿಂದ ಎಲ್ಲ ಕ್ಷೇತ್ರದ ಷೇರುಗಳು ಒಂದೇ ಸತಿಗೆ ಕೆಳಗೆ ಬೀಳದೆ ಇರೋದ್ರಿಂದ ಮ್ಯೂಚುವಲ್ ಫಂಡಲ್ಲಿ ನಾನು ಹೂಡಿದ ಹಣ ಅಷ್ಟೊಂದು ಕಟೋತ್ರಿ ಆಗೋದಿಲ್ಲ. ಎರಡನೆಯ ಬೆನಿಫಿಟ್ಟು ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್. ನಾನು ಮ್ಯೂಚುವಲ್ ಫಂಡಿಗೆ 15,000 ಅಥವಾ ಎಕ್ಸ್ ಅಮೌಂಟನ್ನು ಹಾಕಿದಾಗ ಅದನ್ನು ನೋಡ್ಕೊಳ್ಳಿಕ್ಕೆ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ ಇರ್ತಾರೆ. ಹಣದ ಸೇಫ್ಟಿಗೋಸ್ಕರ ಮ್ಯೂಚುವಲ್ ಫಂಡಿನ ಟ್ರಸ್ಟ್ ಇರುತ್ತೆ. ಹಣವನ್ನು ನೋಡ್ಕೊಳ್ಳಿಕ್ಕೆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಇರುತ್ತೆ.
ಆದ್ದರಿಂದ ನನಗೆ ಅಷ್ಟು ಸೇಫ್ಟಿ ಸಿಕ್ತು. ಹ್ಮ್. ಮೂರನೇದು ರೆಗ್ಯುಲೇಟರಿ ಓವರ್ಸೈಟ್, ಅಂದರೆ ನನ್ನ ಮ್ಯೂಚುವಲ್ ಫಂಡನ್ನು ನೋಡ್ಕೊಳ್ಳಿಕ್ಕೆ ರೆಗ್ಯುಲೇಟರ್ಸ್ ಇದ್ದಾರೆ. ಹ್ಮ್. ಹ್ಮ್. ಮೊದಲನೇದಾಗಿ ಸೇಬಿ, ಎರಡನೇದಾಗಿ ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ಸ್ ಇಂಡಿಯಾ, ಶಾರ್ಟ್ ಫಾರ್ಮ್ AMFI, ಮೂರನೇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಆದ್ದರಿಂದ ಆನ್ ಎ ಡೈಲಿ ಬೇಸಿಸ್ ನನ್ನ ಮ್ಯೂಚುವಲ್ ಫಂಡಿನ ಆರೋಗ್ಯವನ್ನು ಅವರು ವಿಚಾರಣೆ ಮಾಡ್ತಾ ಇರ್ತಾರೆ. ಮುಂದಿನ ದಿನಗಳಲ್ಲಿ ನಾನು ಕೊಂಡಂಥ ಮ್ಯೂಚುವಲ್ ಫಂಡ್ ಕಂಪನಿಗೆ ಏನಾದರೂ ಕಾಯಿಲೆ ಬಂದರೆ ಆವಾಗ ಅವರಿಗೆ ಮೊದಲೇ ಗೊತ್ತಾಗುತ್ತೆ. ಆ ಕಂಪನಿಯನ್ನು ಇನ್ನೊಂದು ಕಂಪನಿಗೆ ಮರ್ಜ್ ಮಾಡಿಬಿಟ್ಟು ಸೇಲ್ ಮಾಡಿಬಿಡ್ತಾರೆ. ಅಲ್ಲಿಗೆ ಇನ್ನೊಂದು ಸ್ಟ್ರಾಂಗ್ ಆಗಿರೋ ಮ್ಯೂಚುವಲ್ ಫಂಡ್ ಕಂಪನಿಗೆ ನನ್ನನ್ನು ಸೇಲ್ ಮಾಡಿಕೊಂಡಾಗ ಆ ಕಂಪನಿಯವರು ನನ್ನ ದುಡ್ಡಿಗೆ ಜವಾಬ್ದಾರಿತನವನ್ನು ಕೊಡ್ತಾರೆ. ಅದರಿಂದಾಗಿ ರೆಗ್ಯುಲೇಟರಿ ಓವರ್ಸೈಟ್ ಇದೆ. ನಾಲ್ಕನೇದು ಲಿಕ್ವಿಡಿಟಿ. ನನ್ನ ಹಣವನ್ನು ನಾನೇನಾದರೂ ರಿಯಲ್ ಎಸ್ಟೇಟಲ್ಲಿ ಹಾಕಿದ್ರೆ, ಅಥವಾ ಚಿನ್ನದಲ್ಲಿ ಹಾಕಿದರೆ, ಅಥವಾ ಅದನ್ನು ಪ್ರಾವಿಡೆಂಟ್ ಫಂಡಲ್ಲಿ ಹಾಕಿದ್ರೆ, ಅಥವಾ ಯಾವುದಾದ್ರೂ ಬ್ಯಾಂಕಿನ ಸ್ಕೀಮ್ಗಳಲ್ಲಿ ಹಾಕಿದರೆ ಅದಕ್ಕೊಂದು ಅವಧಿ ಅಂತಿದೆ. ಹೌದು, ಚಿನ್ನ ಮಾರ್ಕೋಬೋದು, ಬ್ಯಾಂಕಿನ ಠೇವಣಿಯನ್ನು ಕ್ಯಾನ್ಸಲ್ ಮಾಡ್ಬೋದು, ಆದರೆ ಒಂದಷ್ಟು ಹಣ ಕಮ್ಮಿ ಬರ್ಬೋದು ಆ ದಿನದ ಬಟ್ಟಿಗೆ. ಅದೇ ನೀವೇನಾದರೂ ಹಣವನ್ನು ಮ್ಯೂಚುವಲ್ ಫಂಡಲ್ಲಿ ಹಾಕಿದ್ರೆ, ಕಮ್ಮಿ ಇರಲಿ ಜಾಸ್ತಿ ಇರಲಿ, ಅಕಸ್ಮಾತ್ ನಿಮಗೇನಾದರೂ ಹಣ ಬೇಕು ಅಂತಿದ್ರೆ ನೀವು ಅದಕ್ಕೆ ರಿಡಂಪ್ಷನ್ ಮಾಡಿಕೊಂಡ್ರೆ ಮುಂದಿನ 3 ದಿನದ ಒಳಗಾಗಿ ನಿಮ್ಮ ಅಕೌಂಟಲ್ಲಿ ದುಡ್ಡು ಬಂದು ಬೀಳುತ್ತೆ. ಹಾಗೂ ಅದನ್ನು ಮುಂದಿನ ದಿನಗಳಲ್ಲಿ ಕ್ರೆಡಿಟ್ ಕಾರ್ಡ್ನಲ್ಲಿ ಕೂಡ ತೆಗಿಬೋದು. ಅದರಿಂದಾಗಿ ಮ್ಯೂಚುವಲ್ ಫಂಡಲ್ಲಿ ಬಹಳ 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 ಲಿಕ್ವಿಡಿಟಿ ಇದೆ. 5ನೇ ಅಡ್ವಾಂಟೇಜ್ ಮ್ಯೂಚುವಲ್ ಫಂಡಲ್ಲಿ ಕನ್ವೀನಿಯನ್ಸ್. ಬಹಳ ಕನ್ವೀನಿಯೆಂಟಾಗಿ ಹಾಕ್ಬೋದು. ನೀವು ಡೈರೆಕ್ಟಾಗಿ ಮ್ಯೂಚುವಲ್ ಫಂಡ್ ಕಂಪನಿಗೆ ಹಣವನ್ನು ಹಾಕ್ಬೋದು ಅವರ ವೆಬ್ಸೈಟ್ ಮುಖಾಂತರ ನಿಮ್ಮ ಬ್ಯಾಂಕಿನಿಂದ, ಅಥವಾ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಅಂತ ಇರ್ತಾರೆ, ಅವರನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಹಣವನ್ನು ಹಾಕಲಿಕ್ಕೆ ಬೇಕಾದಂಥ ಸೌಲಭ್ಯವನ್ನು ಒದಗಿಸಿಕೊಡ್ತಾರೆ. ಮುಂದಿನ ದಿನಗಳಲ್ಲಿ ನಿಮ್ಮ ಹಣವನ್ನು ಅವರು ನೋಡಿಕೊಳ್ತಾರೆ. ಕಮ್ಮಿ ಆಗದಿರಬೇಕಾದ್ರೆ ಏನು ಮಾಡಬೇಕು, ಕಮ್ಮಿ ಆದರೆ ಏನು ಮಾಡಬೇಕು ಇತ್ಯಾದಿ ಸಲಹೆಗಳನ್ನು ಕೊಡ್ತಾರೆ. 6ನೇ ಅಡ್ವಾಂಟೇಜ್ ಲೋ ಕಾಸ್ಟ್. ನೀವೇನು ಡಿಮಾಂಡ್ ಡ್ರಾಫ್ಟ್ ತಗೋಬೇಕಾಗಿಲ್ಲ, ಚೆಕ್ ಬರೀಬೇಕಾಗಿಲ್ಲ, ಕೇವಲ ಆನ್ಲೈನ್ ಟ್ರಾನ್ಸ್ಫರ್ ಮಾಡ್ಬೋದು ಮ್ಯೂಚುವಲ್ ಫಂಡ್ ಕಂಪನಿಗಳಿಗೆ, ಯಾವ ಖರ್ಚು ಇಲ್ಲ. 7ನೇದ್ದು ಟ್ರಾನ್ಸ್ಪರೆನ್ಸಿ. ನೀವೇನಾದರೂ ಹಣವನ್ನು ರಿಯಲ್ ಎಸ್ಟೇಟಲ್ಲಿ ಹಾಕಿದರೆ, ಅಥವಾ ಯಾವುದಾದ್ರೂ ಫ್ಲ್ಯಾಟ್ಗಳನ್ನು ಕೊಂಡುಕೊಂಡ್ರೆ, ಆ ಫ್ಲ್ಯಾಟ್ಗಳಲ್ಲಿ ಎಷ್ಟು ಖರ್ಚಾಗಿದೆ ಮತ್ತು ಇವತ್ತಿನ ರೇಟ್ ಏನು ಅನ್ನುವಂಥ ಟ್ರಾನ್ಸ್ಪರೆನ್ಸಿ ಇಲ್ಲ. ಮ್ಯೂಚುವಲ್ ಫಂಡಲ್ಲಿ ಹಾಕಿದಾಗ ಮ್ಯೂಚುವಲ್ ಫಂಡ್ ವೆಬ್ಸೈಟ್ನವರು ಪ್ರತಿದಿನ ಅವರ ಲೆಕ್ಕಾಚಾರವನ್ನು ನಿಮ್ಮ ಮುಂದೆ ಇಡ್ತಾರೆ. ಇವತ್ತು ನಾವು ಏನು ಮಾಡಿದ್ದೇವೆ, ಯಾವ ಷೇರುಗಳನ್ನು ಕೊಂಡಿದ್ದೇವೆ, ಕಳೆದ 3 ತಿಂಗಳಲ್ಲಿ ನಾವು ಕೊಂಡ ಷೇರುಗಳು ಯಾವುದು, ಯಾವ್ಯಾವ ಪರ್ಸಂಟೇಜಲ್ಲಿ ಯಾವ್ಯಾವ ಷೇರಿಗೆ ಹಾಕಿದ್ದೇವೆ ಮತ್ತು ಯಾವ್ಯಾವ ಗೌರ್ಮೆಂಟ್ ಬಾಂಡ್ಗಳಲ್ಲಿ ಹಾಕಿದ್ದೇವೆ ಎಲ್ಲವನ್ನು ನಿಮ್ಮ ಮುಂದೆ ಇಡ್ತಾರೆ. ಮತ್ತು ಇವತ್ತಿನ ರೇಟ್ ಏನು, ನಾಳೆಯ ರೇಟ್ ಏನು ಅಂತ ಗೊತ್ತಾಗುತ್ತೆ, ನಿನ್ನೆಯ ರೇಟ್ ಏನು ಅಂತ ಗೊತ್ತಾಗುತ್ತೆ, ಎಷ್ಟು ಪರ್ಸಂಟೇಜ್ ಪ್ರಾಫಿಟ್ ಬಂದಿದೆ ಅಂತಲೂ ನಿಮ್ಮ ಮುಂದೆ ಇಡ್ತಾರೆ. ಬಹಳ ಬಹಳ ಟ್ರಾನ್ಸ್ಪರೆಂಟ್ ಆಗಿದೆ ಆನ್ ಎ ಡೈಲಿ ಬೇಸಿಸ್. 8ನೇದು ಫ್ಲೆಕ್ಸಿಬಿಲಿಟಿ. ಉದಾಹರಣೆಗೆ ನೀವು ಯಾವುದೋ ಒಂದು ಮ್ಯೂಚುವಲ್ ಫಂಡ್ ಕಂಪನಿಯ ಒಂದು ಪರ್ಟಿಕ್ಯುಲರ್ ಸ್ಕೀಮನ್ನು ತೆಗೆದುಕೊಂಡಿದ್ದೀರಿ. ನಿಮಗೆ ಅನಿಸ್ತು ಈ ಸ್ಕೀಮ್ ಸರಿ ಇಲ್ಲ, ನಾನು ಇದೇ ಹಣವನ್ನು ಇದೇ ಮ್ಯೂಚುವಲ್ ಫಂಡ್ ಕಂಪನಿಯ ಇನ್ನೊಂದು ಸ್ಕೀಮ್ಗೆ ಹಾಕ್ತೀನಿ ಅಂತಂದರೆ, ನೀವು ರಿಡಂಪ್ಷನ್ ಆರ್ಡರ್ ಕೊಡಿ, ಬಂದ ದುಡ್ಡನ್ನು ಇಮಿಡಿಯೇಟ್ ಆಗಿ ಇನ್ನೊಂದು ಸ್ಕೀಮ್ಗೆ ಹಾಕ್ಬೋದು. ಮತ್ತು ನೀವೇನಾದರೂ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಕೊಟ್ಟರೆ ಅವರೇ ಅದನ್ನು ಮಾಡ್ತಾರೆ. ಅದರಿಂದಾಗಿ ತುಂಬ ಫ್ಲೆಕ್ಸಿಬಿಲಿಟಿ ಇದೆ, ಯಾವ ಸ್ಕೀಮ್ಗೆ ಹಾಕಬೇಕು, ಯಾವಾಗ ತೆಗಿಬೇಕು ಇತ್ಯಾದಿ.